ಸೂರ್ಯದರ್ಶಿನಿ ನ್ಯೂಸ್. ಗೋಕುಂಟೆ ಪ್ರದೇಶವನ್ನು ಅಕ್ರಮ ಖಾತೆ ಮಾಡಿಕೊಂಡು ಉಪಾಧ್ಯಕ್ಷ ಯಲ್ಲಪ್ಪ ವಿರುದ್ಧ ಕೊಡಗಲು ಗ್ರಾಮಸ್ಥರು ಆಕ್ರೋಶ. ಗೋಕುಂಟೆ ಜಾಗದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯಲ್ಲಪ್ಪ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಪತ್ನಿ ಹೆಸರಿಗೆ ಖಾತೆ ಮಾಡಿಕೊಂಡು ಅಧಿಕಾರ ದರ್ಪವನ್ನು ತೋರುತ್ತಿರುವುದನ್ನು ಖಂಡಿಸಿ ಕೊಡಗಲು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಸಮೀಪದ ಘಟಕಾಮದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಗಲು ಗ್ರಾಮದಲ್ಲಿ ಈ ಹಿಂದೆ ಇದ್ದ ಗೋಕುಂಟೆ ಪ್ರದೇಶವನ್ನು ಹಾಲಿ ಉಪಾಧ್ಯಕ್ಷ ಯಲ್ಲಪ್ಪ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಈ ಜಾಗದಲ್ಲಿ ಮಣ್ಣನ್ನು ಹಾಕಿ ಸಮಮಟ್ಟಗೊಳಿಸಿದ್ದು, ಇದೀಗ ಗ್ರಾಮದ ಯುವಕರು ವಾಲಿಬಾಲ್ ಕ್ರೀಡಾಂಗಣವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದು, ಈ ಜಾಗವನ್ನು ಗ್ರಾಮದ ಯುವಕರಿಗೆ, ಮಕ್ಕಳಿಗೆ ಉದ್ಯಾನವನಕ್ಕಾಗಿ ಉಪಯೋಗಿಸಿಕೊಳ್ಳಲು ಗ್ರಾಮ ಪಂಚಾಯಿತಿ ಮಂಜೂರು ಮಾಡಬೇಕೆಂದು ಗ್ರಾಮದ ಮುಖಂಡರು ಕೊಡಗಲು ಬಾಬು ನೇತೃತ್ವದಲ್ಲಿ ಗ್ರಾಮಸ್ಥರು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯಲ್ಲಪ್ಪ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈ ಗೋಕುಂಟೆ ಪ್ರದೇಶವು 35ಕ್ಕೆ 40 ಅಡಿಗಳ ಜಾಗದ ಪ್ರದೇಶದಲ್ಲಿದ್ದು, ಈ ಪ್ರದೇಶವನ್ನು ಗ್ರಾಮದ ಉದ್ಯಾನ ಕ್ರೀಡಾಂಗಣಕ್ಕಾಗಿ ಮೀಸಲಿಟ್ಟು ಮಂಜೂರು ಮಾಡಬೇಕು. ಇಲ್ಲದಿದ್ದಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಉಗ್ರವಾದ ಹೋರಾಟ ಮಾಡಲಾಗುವುದು. ಈಗಾಗಲೇ ಅಧಿಕಾರ ದುರುಪಯೋಗ ಮಾಡಿಕೊಂಡು ತಮ್ಮ ಪತ್ನಿ ನಾಗಮ್ಮ ಹೆಸರಿಗೆ ಖಾತೆಯನ್ನು ಮಾಡಿಕೊಂಡಿದ್ದು ರದ್ದುಪಡಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಕೊಡಗಲು ಬಾಬು, ಪುನೀತ್ ರೆಡ್ಡಿ, ನವೀನ್ ರೆಡ್ಡಿ, ನಂದಕುಮಾರ್, ತ್ಯಾಗರಾಜ್, ರಮೇಶ್, ಸುಧಾಕರ್, ಲಕ್ಷ್ಮೀಪತಿ, ಶಿವಕುಮಾರ್, ವಿನೋದ್, ಆಕಾಶ್, ಅಕ್ಷಯ್ ಹಾಗೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬರೋ ನೀರು ಇಲ್ಲಿ ಬಂದು ಈ ಕುಂಟೆಯಲ್ಲಿ ತುಂಬಿ ಆಮೇಲೆ ಕೆರೆಗೆ ಹೋಗುತ್ತೆ, ಕಂಸಂದ್ರ ಕೆರೆ ಅದು ಹೋಗ್ತಾ ಇದೆ. ಆಮೇಲೆ ಏನಾಯಿತು, ಆ ಕಡೆ ಈ ಕಡೆ ಎಲ್ಲ ಒತ್ತುವರಿ ಬಂದಾಗ ಅದು ಕುಂಟೆ ಒಳಗಡೆ ನೀರು ಬರೋಕ್ಕೆ ಚಾನ್ಸ್ ಇರಲ್ಲ. ಆವಾಗ ಎಲ್ಲ ಹಸು, ಮೇಕೆ, ಕುರಿ 2 ಊರು ಅವ್ರದ್ದು ಬಂದು ಇಲ್ಲಿ ಕುಡಿತಾ ಇತ್ತು, ಎಮ್ಮೆಗಳು ತೊಳಿತಾ ಇದ್ರು, ಎಲ್ಲ ಮಾಡ್ತಾಯಿದ್ರು. ಯಾವಾಗ ನೀರಿಲ್ಲಿ ಅನುಕೂಲ ಆಗ್ತಾ ಇರಲಿಲ್ವೋ ಅವರು ಇವರು ಗಲೀಜಾಗ್ತಾಯಿದ್ರು. ಅವಾಗ ಏನು ಮಾಡಿದ್ರು ಅಂದರೆ ಊರವರಲ್ಲಿ ಇದು ತೊಂದರೆ ಆಗ್ತಾಯಿದೆ, ಅದು ಇದು ತುಂಬಿಕೊಂಡ್ರೆ ಏನಾದರೂ ಆದರೆ ಈಗಿನ ವೈರಲ್ ಫೀವರ್ ಅದು ಇದು ಬರುತ್ತೆ, ತೊಂದರೆ ಆಗುತ್ತೆ, ಇದನ್ನು ಮುಚ್ಚಾಕೋಣ ಅಂತೇಳಿ ನಾವು ಅದನ್ನು ಪ್ರೆಸರ್ ಮಾಡಿದ್ದು ನಿಜಾನೇ. ಅದನ್ನು ಪ್ರೆಸರ್ ಮಾಡಿದಾಗ ಏನು ಮಾಡ್ತಾರೆ, ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಮುಚ್ತಾರೆ. ಅದು ನ್ಯಾಯೋಗದಲ್ಲಿ ಮಾಡ್ತಾರೋ ಇಲ್ಲಾಂದರೆ ಎನರ್ಜಿಯಲ್ಲಿ ಮಾಡ್ತಾರೋ ಗೊತ್ತಿಲ್ಲ, ಇಲ್ಲ ಅವ್ರ ಓನ್ ದುಡ್ಡಲ್ಲಿ ಮಾಡ್ತಾರೋ ನಮ್ಗೆ ಗೊತ್ತಾಗಲ್ಲ. ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೇ ದಿವಸಕ್ಕೆ ನಮಗೊಂದು ಮಾಹಿತಿ ಬರುತ್ತೆ. ಏನು ಬರುತ್ತೆ ಅಂತ ಹೇಳಿದ್ರೆ, ಇದು ನೋಡಿ 114 ಸಬ್ 1 ನಾಗಮ್ಮ ಬೈಪಾಪ್ ಎಲ್ಲಪ್ಪ ಅಂತ ಬರುತ್ತೆ. ಅದರಲ್ಲಿ 40ಗೆ 35 ಅಡಿ ಅಂತೇಳಿ ಒಂದು ಸೈಟ್ ಮಾಡ್ತಾರೆ. ಇನ್ನೊಂದು ಸೈಟ್ ಬಂದುಬಿಟ್ಟು 114 ಸಬ್ 2 ಅಂತೇಳಿ ನಾಗಮ್ಮ ಹೆಸರಿಗೆ ಮತ್ತೆ 45 ಸಬ್ 45ಗೆ ಮತ್ತೆ 40ಗೆ ಅಂತ ಮಾಡ್ತಾರೆ. ಅವು ನಾವೇನು ಕೇಳಿರ್ತೀವಿ ಅಂದರೆ, ಏನೋ ಒಂದು 4 ಜನಕ್ಕೆ ಅನುಕೂಲ ಆಗೋ ಥರ ಮಾಡೋಂಗಿದ್ರೆ ಮುಚ್ಚಾಕ್ಬಿಟ್ಟು ನೀರು ಹೋಗೋ ಥರ ಏನೋ ವ್ಯವಸ್ಥೆ ಮಾಡಿಬಿಟ್ಟು ಇಲ್ಲಿರೋ ಹುಡುಗರಿಗೆ ಆಡ್ಕೊಳ್ಳೋಕ್ಕೋ ಇಲ್ಲಾಂದ್ರೆ ಪ್ಲೇ ಗ್ರೌಂಡ್ ಥರ ಯಾವುದಾದ್ರೂ ಒಂದು ಮಾಡಿ ಅಂತ ಕೇಳಿರ್ತೀವಿ. ಕೇಳಿದಾಗ ಅವರು ಮ್ಯಾನ್ಯುವಲ್ ಮಾಡಿರ್ತಾರೆ. ಈ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಘಟ್ಕಾಮ್ನಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮ್ಯಾನ್ಯುವಲ್ ಮಾಡ್ತಾರೆ. ಇದ್ರ ಬಗ್ಗೆ ಏನಾದರೂ ಈ PDO ಆಗಲಿ ನಮಗೆ, ಈ ಗ್ರಾಮ ಪಂಚಾಯತಿಯಲ್ಲಿ PDO ಏನಾದರೂ ನಮಗೆ ಸ್ಪಂದನೆ ಕೊಡಲಿಲ್ಲ ಅಂತೇಳಿ, ಕೊಟ್ಟು 15-20 ದಿವಸ ಆಗಿದೆ ಅರ್ಜಿ, ಇದುವರೆಗೂ ಬಂದು ಒಂದು ಸ್ಪಾಟ್ ಮಾಜರ್ ಮಾಡಿಲ್ಲ, ಒಂದು ಮಾಹಿತಿ ಕೊಟ್ಟಿಲ್ಲ, ನಮಗೇನು ರೆಸ್ಪಾನ್ಸ್ ಇಲ್ಲ. ಇವು ಹತ್ರ ಹೋಗಿದ್ದೀವಿ, ಮತ್ತು ಪಂಚಾಯತ್ ಹತ್ರ ಹೋಗಿದ್ದೀವಿ, ಯಾವುದಕ್ಕೂ ಮಾಹಿತಿ ಕೊಟ್ಟಿಲ್ಲ. ಇದ್ರ ಬಗ್ಗೆ ಏನಾದರೂ ಅವ್ರೇನಾದರೂ ನಮ್ಗೆ ಬಂದು ಈಗ ಕೂಡಲೇ ಬಂದು ಇದನ್ನು ತನಿಖೆ ಮಾಡಿ ಎಲ್ಲಿ ಬರಬೇಕಂತೇಳಿ ಅದನ್ನೊಂದು ಮಾರ್ಕಿಂಗ್ ಹಾಕಿ ಒಂದು ಕಲ್ಲು ಹಾಕಿ ನಮಗೇನಾದ್ರು ಪ್ಲೇ ಗ್ರೌಂಡ್ ಮಾಡಿದ್ರೆ ಮಾಡ್ದಂಗಿಲ್ಲ ಅಂದರೆ ಊರವರೆಲ್ಲ ಸೇರಿ ಉಗ್ರವಾದ ಹೋರಾಟವನ್ನು ನಾವು ಪಂಚಾಯತಿ ಮುಂದುಗಡೆ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕುಡಗಲ್ ಗ್ರಾಮಸ್ಥರಿಗೆ ವಂದಿಸ್ತಾ ಜೈ ಭೀಮ್. ಇದು ಗೋಕುಂಟೆ ಅಂತ ಇತ್ತು, ಇದು ರಾಜರ ಕಾಲದಿಂದ ಇದ್ದಿದ್ದು ಗೋಕುಂಟೆನೇ. ಇವಾಗ ಯಲ್ಲಪ್ಪನ ಅವರು ಬಂದುಬಿಟ್ಟು ದೌರ್ಜನ್ಯವಾಗಿ ಇದನ್ನು ಮುಚ್ಚಿ ಅವ್ರ ಹೆಸರಿಗೆ ಖಾತೆ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಮೊದಲು ಯಾವ ಥರ ಇತ್ತು ಆ ಥರ ಮಾಡಿಕೊಡ್ಬೇಕಂತ ನಾವು ಪಂಚಾಯತಿಯಲ್ಲೂ ಲೆಟ್ರ್ ಕೊಟ್ಟಿದ್ದೀವಿ, EO ಆಫೀಸಲ್ಲೂ ಲೆಟ್ರ್ ಕೊಟ್ಟಿದ್ದೀವಿ. ಅವರು ಇನ್ನು ಫರ್ದರ್ ಏನು ಆಕ್ಷನ್ ಗ್ರೌಂಡ್ ಮಾಡಿದ್ದಾರೆ, ಕ್ರೀಡಾಂಗ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಪಂಚಾಯತಿ ಕಡೆಯಿಂದ ಈ ಗೌರ್ಮೆಂಟ್ ಜಾಗ, ಈ ಕುಂಟೆ ಜಾಗ ಎಷ್ಟಿದೆಯೋ ಅಷ್ಟು ಮಾಡಿಸಿ ಗ್ರೌಂಡ್ ಮಾಡಿಕೊಡ್ಬೇಕು ಅಂತ ನಮ್ಮ ಯಲ್ಲಪ್ಪ ಅವ್ರ ಕಡೆ ಅವ್ರು ಮಾಡ್ಕೊತಾರೆ, ಅವ್ರೇನು ಕೇಸರಿ ಮಾಡ್ಕೊತ ಇದ್ದಾರೆ. ಅದರಿಂದ ನಿಮ್ಮ ಪರವಾಗಿ ನಮಗೆ ಪಂಚಾಯತಿ ಕಡೆಯಿಂದ ಅನುಕೂಲ ಮಾಡಿಕೊಟ್ಟು ಇದು ಕ್ರೀಡಾಂಗಣ ಮಾಡಿದ್ದಾರೆ. 10 ಜನ ಹುಡುಗರಿಗೆ ಅನುಕೂಲ ಮಾಡೋದಲ್ಲ ನೀವು ಮಾಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ನಾವು ಬೇಡ್ಕೊಂಡಿದ್ದೀವಿ. ಅದನ್ನು ಮುಚ್ಚಿದ್ರೆ ನಮಗೇನು ತೊಂದರೆ ಇಲ್ಲ. ಇವಾಗ ಅದನ್ನು ಒಂದು ಕ್ರೀಡಾಂಗಣ ಆಗಲಿ ಮತ್ತು ಏನಾದರೂ ಒಂದು ಪಾರ್ಕ್ ಆಗಲಿ ಮಾಡಿಕೊಟ್ಟು ಅದಕ್ಕೊಂದು ಚೆಕ್ ಬಂದಿ ಹಾಕ್ಕೊಟ್ರೆ ಪಂಚಾಯತಿ ಕಡೆಯಿಂದ ನಮಗೆ ನ್ಯಾಯ ಮಾಡಬೇಕು. ಇಲ್ಲಾಂದರೆ ನಾವು ಇದಕ್ಕೆ ತೀವ್ರ ಹೋರಾಟ ಮಾಡಿಟ್ಟು ತಯಾರಿದ್ದೀವಿ ಅಂತ ಹೇಳ್ತೀವಿ. ಮುಂಚೆ ಗೋಕುಂಟೆ ಇತ್ತಲ್ವ, ಅದನ್ನು ಯಾರು ಮುಚ್ಚಿದ್ದು?
ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆದಂಥ ಉಪಾಧ್ಯಕ್ಷರಾದಂಥ ಯಲ್ಲಪ್ಪ ಅವರು ಮುಚ್ಚಿದ್ರು. ಅದು ನರೇಗಾ ಯೋಜನೆಯಲ್ಲೂ ಗೊತ್ತಿಲ್ಲ, ಯಾವ ಥರ ಪಂಚಾಯತಿ ಒಂದು ಇದರಿಂದ ಮುಚ್ಚಿದಾರಂತನೂ ಗೊತ್ತಿಲ್ಲ. ಬಟ್ ಇವಾಗ ಮುಚ್ಚಿದೇನೋ ಜನರಿಗೆ ಒಳ್ಳೇದಾಗಿ ಆಗಿದ್ರೂ ಪರವಾಗಿಲ್ಲ. ನಮಗೆ ಅದನ್ನು ಅವರು ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ನಮ್ಗೆ ಅದು ಬೇಡ. ನಮ್ಗೆ ಏನೆಂದರೆ ಇದಕ್ಕೆ ಒಂದು ಚೆಕ್ಬಂದಿ ಮಾಡಿಕೊಟ್ಟು ಒಂದು ಪಾರ್ಕ್ ಆಗಲಿ ಒಂದು ಕ್ರೀಡಾಂಗಣ ಆಗಲಿ ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊತೀವಿ ಪಂಚಾಯತಿ.